ಹಾಯ್ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಲು ಉಗ್ಸೋದ್ರಿಂದ ಫಸ್ಟ್ ಸ್ಟವ್ ಪೂಜೆ ಮಾಡಿ ಹಾಲು ಉಗ್ಸೋದ್ರಿಂದ ಶುರು ಮಾಡಿದ್ವಿ. ಆಮೇಲೆ ಅದೇ ಹಾಲಿನಿಂದ ನಾವು ಪಾಯಸ ಕೂಡ ಮಾಡಿದ್ವಿ. ಆಮೇಲೆ ದೇವರಿಗೆಲ್ಲ ಪೂಜೆ ಮಾಡಿ, ಮನೆ ದೇವರಿಗೆ ಪೂಜೆ ಮಾಡಿ, ಮನೆಯಲ್ಲಿರುವ ಎಲ್ಲ ವಸ್ತುಗಳನ್ನು ಪೂಜೆ ಮಾಡಿದ್ವಿ. ಆಮೇಲೆ ಹೊಸಲು ಪೂಜೆ ಕೂಡ ಮಾಡಿದ್ವಿ, ಮನೆಯ ಹೊಸಲಿನ ಪೂಜೆ ಕೂಡ ಮಾಡಿದ್ವಿ. ಅಲ್ಲಿಂದ ನಾನು ಹೋಗಿದ್ದೆ ನೆಕ್ಸ್ಟು ವೆಹಿಕಲ್ಸ್ ಪೂಜೆ ಮಾಡೋಕ್ಕೆ. ಕಾರು, ಗಾಡಿ ಮತ್ತು ನನ್ನ ಮಗನ ಸೈಕಲ್ ಪೂಜೆ ಮಾಡಿದ್ವಿ. ನಾನು ಆಯುಧ ಪೂಜೆಯನ್ನು ವಿಶೇಷತೆಯನ್ನು ತಿಳಿಸ್ತೀನಿ. ಈಗ ಒಂದು ಪೌರಾಣಿಕ ಕಥೆ ಹೇಳ್ತೀನಿ. ಇದೊಂದು ವಿಜಯದ ಸಂಕೇತ. ರಾಮನವರು ರಾವಣನ ಮೇಲೆ ವಿಜಯ ಸಾಧಿಸಲು ಆಯುಧ ಪೂಜೆ ಮಾಡಿದರೆಂಬ ಪೌರಾಣಿಕ ನಂಬಿಕೆ ಇದೆ. ಇದು ಸತ್ಯ ಮತ್ತು ಧರ್ಮದ ವಿಜಯದ ಸೂಚನೆಯಾಗಿದೆ. ಅದಕ್ಕೆ ನಾವು ಅವತ್ತಿನ ದಿವಸ ಮನೆಯಲ್ಲಿ ಎಲ್ಲ ವಸ್ತುಗಳು, ನಮ್ಮಲ್ಲಿ ಏನೇನು ವಸ್ತು ಉಪಯೋಗಿಸ್ತಾ ಇರ್ತೀವೋ, ಪುಸ್ತಕಗಳು, ಯಂತ್ರ, ವಾಹನ, ಎಲ್ಲ ವಸ್ತುಗಳನ್ನು ದೇವಿಯ ರೂಪದಲ್ಲಿ ಕಂಡು ಅವತ್ತಿನ ದಿವಸ ಎಲ್ಲ ವಸ್ತುಗಳನ್ನು ಸ್ವಚ್ಛಗೊಳಿಸಿ ಹೂವಿನಿಂದ ಅಲಂಕರಿಸಿ ನೈವೇದ್ಯ ಮಾಡಿ ಪೂಜೆ ಮಾಡ್ತೀವಿ. ಈ ನಂಬಿಕೆ ನಾವೇನಕ್ಕೆ ಇಟ್ಕೊಂಡಿದ್ದೀವಿ ಅಂದರೆ ನಮ್ಮ ಜೀವನದಲ್ಲಿ ಯಶಸ್ಸು ಸಾಧಿಸಬೇಕು ಅಂತ ಈ ಪೂಜೆ ಮಾಡ್ತೀವಿ. ಅದೊಂದು ನಮ್ಮದು ನಂಬಿಕೆ. ಆದ್ದರಿಂದ ನಾವು ಈ ಪೂಜೆಯನ್ನು ಮಾಡ್ತೀವಿ. ಈವನ್ ಮೈಸೂರು ಅರಮನೆಯಲ್ಲೂ ಕೂಡ ಪ್ರತಿಯೊಂದು ವಸ್ತು ಅವ್ರು ಏನೇನು ಉಪಯೋಗಿಸ್ತಾರೋ ಎಲ್ಲ ವಸ್ತುಗಳನ್ನು ಅಲ್ಲಿಯೂ ಕೂಡ ಪೂಜೆ ಮಾಡ್ತಾರೆ. ಸೊ ಹಿಂಗೆ ಮುಂದುವರಿಸ್ತಾ ನಾವು ದೇವರಿಗೆ, ನಮ್ಮ ವಾಹನಗಳಿಗೂ ಪೂಜೆ ಮಾಡಿ ಅದಕ್ಕೂ ನೈವೇದ್ಯ ಮಾಡಿ ಕರ್ಪೂರ ಬೆಳಗ್ಗೆ ಹಚ್ಚೋಕ್ಕೇನೋ ಟ್ರೈ ಮಾಡ್ತಾ ಇದ್ದೀನಿ, ಅದು ಹತ್ಕೊಳ್ತಾ ಇಲ್ಲ. ಆಗಲಿಲ್ಲ ಅಲ್ಲ, ತುಂಬ ಸೊ ಎಲ್ಲ ನೈವೇದ್ಯ ಮಾಡಿದ್ವಿ. ಎಲ್ಲದನ್ನು ನೈವೇದ್ಯ ಮಾಡಿದ್ಮೇಲೆ ನಮ್ಗೆ ಇನ್ನೊಂದು ನಂಬಿಕೆ ಏನಂದರೆ ಕುಂಬಳಕಾಯಿಂದ ದೃಷ್ಟಿ ತೆಗೆಯೋದು. ಕುಂಬಳಕಾಯಿಂದ ದೃಷ್ಟಿ ತೆಗೆಯೋದ್ರಿಂದ ಏನು ಅಂತ ಅಂದರೆ, ಯಾವುದಾದ್ರೂ ಕೆಟ್ಟ ದೃಷ್ಟಿ ಮನೆಯ ಮೇಲೆ ಅಥವಾ ನಮ್ಮ ವಾಹನದ ಮೇಲೆ ಯಾವುದ್ರ ಮೇಲಾದರೂ ಕೆಟ್ಟ ದೃಷ್ಟಿ ಏನಾದರೂ ಬಿದ್ದಿದ್ದರೆ ಆ ಕುಂಬಳಕಾಯಿ ಹೊಡೆಯೋದ್ರಿಂದ ಹೋಗುತ್ತೆ ಅನ್ನೋ ನಂಬಿಕೆ. ಸೊ ಆ ನಂಬಿಕೆಯನ್ನು ಹಿಂದಿನ ಕಾಲದಿಂದ ಫಾಲೋ ಮಾಡ್ತಾ ಬಂದಿದ್ದಾರೆ. ಸೊ ಅದಕ್ಕೆ ನಾವು ಕೂಡ ಅದನ್ನು ಫಾಲೋ ಮಾಡ್ತಾ ಇದ್ದೀವಿ. ಈಗ ನಮ್ಮ ಹಸ್ಬೆಂಡು ಪೂಜೆ ಮಾಡ್ತಾ ಇದ್ದಾರೆ. ಅಲ್ಲಿಂದ ನನ್ನ ಮಗನ ಪೂಜೆಗೆ ಜಾಯ್ನ್ ಆದ. ಈಗ ನಮ್ಮ ಕುಂಬಳಕಾಯಿನ ಎಲ್ಲ ಮನೆಗೆ, ಬಿಲ್ಡಿಂಗಿಗೆ, ಆಮೇಲೆ ನಮ್ಮ ವೆಹಿಕಲ್ಸ್ಗೆ ಎಲ್ಲದಕ್ಕೂ ಮೇಯಿಸ್ತಾ ಇದ್ದಾರೆ. ಅಲ್ಲಿಂದ ಕುಂಬಳಕಾಯಿ ಹೊಡಿತಾರೆ. ಬಟ್ ಆ ವಿಡಿಯೋನ ಶೂಟ್ ಮಾಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ನ ಹಿಂಗೆ ಸಪೋರ್ಟ್ ಮಾಡಿ. ನೋಡಿ, ಎಲ್ಲ ಈಚ್ ಆ್ಯಂಡ್ ಎವ್ರಿ ಇದಕ್ಕೂ ಕುಂಬಳಕಾಯಿನ ನೀಳಿಸಿದ್ರು. ಥ್ಯಾಂಕ್ ಯು.